ಹಿಂದೂ ಮನೆಯ ಮೇಲೆ ನಡೆದಂತ ಕಲ್ಲು ತೂರಾಟ ಪ್ರಕರಣ ಇಡೀ ಚಿಕ್ಕಮಗಳೂರು ನಗರವನ್ನೇ ಅಕ್ಷರಶಃ ಬೆಚ್ಚಿಗೊಳಿಸಿರುವಂತದ್ದು. ನಿನ್ನೆ ರಾತ್ರಿ ಸುಮಾರು 10:30 ಸಮಯ ಇಡೀ ಚಿಕ್ಕಮಗಳೂರು ಸ್ತಬ್ಧವಾಗುವಂತ ಸಮಯ. ಅದು MG ರೋಡ್ ಮತ್ತೆ IG ರೋಡ್ ಏನಿದೆ ಅಲ್ಲಿ ಪ್ರವಾಸಿಗರ ವಾಹನ ಇರ್ಬೋದು, ಸ್ಥಳೀಯರು ಮನೆಗೆ ಹೋಗುವಂತ ವಾಹನಗಳನ್ನು ಹೊರತುಪಡಿಸಿದ್ರೆ ಇಡೀ ಚಿಕ್ಕಮಗಳೂರು ಸ್ತಬ್ಧವಾಗುವಂತ ಸಮಯ. ಆ ಸಮಯದಲ್ಲಿ ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸ್ ಠಾಣೆ ಏನಿದೆ ಆ ಲಿಮಿಟ್ಗೆ 112ಗೆ ಒಂದು ಕರೆ ಕೂಡ ಹೋಗುತ್ತೆ. ಅದು ಕರೆ ಏನು ಅಂದ್ರೆ, ವಿಜಯಪುರ ಬಡಾವಣೆಯ ತಿಲಕ್ ಪಾರ್ಕ್ ನ ಸಮೀಪ ಒಂದು ಗಲಾಟೆ ನಡೀತಾ ಇದೆ, ತಕ್ಷಣವೇ ಸ್ಥಳಕ್ಕೆ ಹೋಗಿ ಅನ್ನುವಂತ ಮಾಹಿತಿಯನ್ನ 112ಗೆ ರವಾನೆ ಮಾಡ್ತಾರೆ. 112 ಪೊಲೀಸರು ತಕ್ಷಣವೇ ಆ ವಿಜಯಪುರ ಬಡಾವಣೆಯ ತಿಲಕ್ ಪಾರ್ಕ್ ಸಮೀಪ ಹೋದಾಗ ಅಲ್ಲಿ ಸಾಕಷ್ಟು ಗುಂಪುಗಳಿರುತ್ತೆ, ಜನರು ಕೂಡ ಇರ್ತಾರೆ. ಒಂದು ಮನೆಯಲ್ಲಿ ಸುತ್ತಮುತ್ತ ಹೆಂಗಸರುಗಳಿರ್ಬೋದು, ಅಕ್ಕಪಕ್ಕದವರು ಎಲ್ಲರೂ ಕೂಡ ಅಲ್ಲಿ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಹೋದಂತ ಪೊಲೀಸರು ಅವ್ರನ್ನ ವಿಚಾರಣೆ ಕೂಡ ಮಾಡ್ತಾರೆ. ಏನಾಗಿದೆ ಅನ್ನುವಂತ ಪ್ರಶ್ನೆಯನ್ನು ಮಾಡಿದಾಗ ಅಲ್ಲಿ ಕೇಳಿಬಂದಿರುವಂತಹ ಆರೋಪ ಪ್ರಮುಖವಾಗಿ ಮನೆಯ ಮೇಲೆ ಕಲ್ಲುಗಳನ್ನ ತೂರಾಟ ಮಾಡಿದ್ದಾರೆ, ಅದು ಬೈಕ್ ನಲ್ಲಿ ಬಂದಂತ ಮೂವರು ಅನ್ನುವಂತ ಆರೋಪವನ್ನ ಆ ಮನೆಯವರು ಸೇರಿದಂತೆ ಅಲ್ಲಿರುವಂತ ಸ್ಥಳೀಯರು ಕೂಡ ಮಾಡ್ತಾರೆ. ಅಲ್ಲಿ ಆ ಮನೆಯವರ ಜೊತೆ ಬಜರಂಗ ದಳ ಕಾರ್ಯಕರ್ತರು ಕೂಡ ಅವರ ಬೆಂಬಲಕ್ಕೆ ನಿಂತಿರ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಆ ಹಿಂದೂ ಮನೆಯ ಮೇಲೆ ಒಂದು ಕಲ್ಲು ತೂರಾಟ ಮಾಡಿರುವಂತದ್ದು ಮುಸ್ಲಿಂ ಯುವಕರು ಅನ್ನುವಂತ ಆರೋಪದಡಿ. ಅದರ ಜೊತೆಗೆ ಆ ಸ್ಥಳದಲ್ಲಿ ಏನು ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನುವಂತ ಆರೋಪದಲ್ಲಿ ಇಬ್ಬರನ್ನ ಕೂಡ ಹಿಡಿದಿಟ್ಕೊಂಡಿರ್ತಾರೆ. ಆ ಪೊಲೀಸರು ಕೆಲವೊಂದು ಮಾಹಿತಿಯನ್ನು ಕಲೆ ಹಾಕಿ ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆದು ನೇರವಾಗಿ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ. ಮತ್ತೆ ಬಸವನಹಳ್ಳಿಯ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ಮತ್ತೆ CPI ಇರ್ಬೋದು ಅಥವಾ PSI ಇವರು ಹೋಗಿ ಆ ಮನೆಯವರಿಗೆ ಒಂದು ಹೇಳ್ತಾರೆ, ಅಂದ್ರೆ ದೂರನ್ನ ಕೊಡಿ ಅನ್ನುವಂತ ಮಾತನ್ನ ಹೇಳಿ ಅಲ್ಲಿಂದ ಸೀದಾ ನೇರವಾಗಿ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಬರ್ತಾರೆ. ಇವರು ಬಂದ ನಂತರ ಏನು ಆ ಮನೆಯನ್ನು ಸಂಧ್ಯಾ ಮತ್ತೆ ಗಾನವಿ ಗಗನ್ ಆ ಮನೆಯ 3 ಜನ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಬಂದು ದೂರು ನೀಡೋ ಸಂದರ್ಭದಲ್ಲಿ ಅವರ ಮೇಲೆ ಒಂದು ಒತ್ತಡವನ್ನ ಹಾಕಲಾಗಿದೆ ಅನ್ನುವಂತ ಆರೋಪ ಬಜರಂಗ ದಳ ಕಾರ್ಯಕರ್ತರಿಗೆ ನೇರವಾಗಿ ರವಾನೆ ಆಗುತ್ತೆ. ಅದು ಏನಂದ್ರೆ, ಆಗಿರುವಂತ ಘಟನೆ ಇದು ಅಪ್ರಾಪ್ತರು ಇದ್ದಾರೆ ಇದರಲ್ಲಿ, ಮತ್ತೆ ಅಟ್ರಾಸಿಟಿ ಕೇಸ್ ಬರೋದಿಲ್ಲ ಅನ್ನುವಂತ ಒತ್ತಡವನ್ನ ಹೇರ್ತಾ ಇದ್ದಾರೆ. ಮತ್ತೊಂದು ಗುಂಪು ಅಂದ್ರೆ ಮುಸ್ಲಿಂ ಮುಖಂಡರುಗಳು ಕೆಲವರು ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನುವಂತ ಆರೋಪದ ದೂರು ಯಾವಾಗ ಬರುತ್ತೆ ಆ ತಕ್ಷಣವೇ ಬಜರಂಗ ದಳ ಕಾರ್ಯಕರ್ತರು ಇರ್ಬೋದು, VHP ಇರ್ಬೋದು, ಹಿಂದೂ ಮುಖಂಡರಿರ್ಬೋದು ನೇರವಾಗಿ ಬಂದು ಬಸವನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸ್ತಾರೆ. ಬಸವನಹಳ್ಳಿ ಪೊಲೀಸ್ ಠಾಣೆ ಗೇಟ್ ಏನು ಒಳಪ್ರವೇಶಿಸಿ ನಂತರ ಅಲ್ಲಿರುವಂತ ಮೆಟ್ಟಿಲ ಮೇಲೆ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾರೆ. ತಕ್ಷಣವೇ FIR ದಾಖಲಿಸಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾರೆ. ಯಾವಾಗ ಈ ಒಂದು ಆಗ್ರಹ ಪ್ರತಿಭಟನೆ ಬೇಡಿಕೆಗಳು ಕೇಳಿ ಬರ್ತವೆ, ತಕ್ಷಣ ಚಿಕ್ಕಮಗಳೂರಿನ ASP ಜೈಕುಮಾರ್ ಹಾಗೂ DYSP ನಾಗರಾಜ್ ಸ್ಥಳಕ್ಕೆ ಬರ್ತಾರೆ. ಬಂದ ತಕ್ಷಣನೇ ಈ ಪ್ರಕರಣ ಎಲ್ಲೋ ಒಂದ್ ಕಡೆ ಹಾದಿ ತಪ್ಪಿದೆ, ಅಶಾಂತಿಯನ್ನ ಮೂಡಿಸುತ್ತೆ ಅನ್ನುವಂತ ಮುನ್ಸೂಚನೆ ಸಿಕ್ಕ ತಕ್ಷಣನೇ ಏನು ಚಿಕ್ಕಮಗಳೂರು ನಗರದಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿನ ನಿಯೋಜನೆ ಮಾಡ್ತಾರೆ. ಆ ನಿಯೋಜನೆ ಮಾಡ್ತಿದ್ದಂತೆ ಮತ್ತೊಂದು ಕಡೆ ಏನು ಮುಸ್ಲಿಂ ಕೆಲವು ಮುಖಂಡರಿದ್ರು ಅವರ ಕಡೆಯ ಗುಂಪು ಕೂಡ ಅಲ್ಲಿ ಜಮಾವಣೆ ಆಗುತ್ತೆ. ಸುಮಾರು ಇದು 11:30ರಿಂದ 12 ಗಂಟೆ ಸಮಯದಲ್ಲಿ ನಡೆಯುವಂತ ಒಂದು ಇನ್ಸಿಡೆಂಟ್. ಯಾವಾಗ ಗುಂಪುಗಳು ಮುಖಾಮುಖಿ ಆಗ್ತವೆ, ಗೇಟ್ ಒಳಭಾಗದಲ್ಲಿ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಇದೆ, ಹೊರಭಾಗದಲ್ಲಿ ಮುಸ್ಲಿಂ ಕಾರ್ಯಕರ್ತರಿದ್ದಾರೆ, ಅವ್ರ ಜೊತೆ STPI ಕೂಡ ಅಲ್ಲಿಗೆ ಬರುತ್ತೆ. ಯಾವಾಗ ಮುಖಾಮುಖಿ ಆಗುತ್ತೆ, ಉದ್ವಿಗ್ನ ಸ್ಥಿತಿ ಆಗೋ ನಿರ್ಮಾಣ ಆಗುತ್ತೆ, ಆಗ ಪೊಲೀಸರು ಎರಡೂ ಗುಂಪುಗಳನ್ನ ಸಮಾಧಾನ ಪಡಿಸ್ಲಿಕ್ಕೆ ಹರಸಾಹಸವನ್ನು ಕೂಡ ಪಡ್ತಾರೆ. ಹರಸಾಹಸ ಪಡೋದ್ರಲ್ಲಿ ಸುಮಾರು 1 ಗಂಟೆಗಳ ಕಾಲ ಇಬ್ಬರನ್ನು ಮನವೊಲಿಸುವ ಕೆಲಸಕ್ಕೆ ಮಾಡ್ತಾರೆ. ಒಳಭಾಗದಲ್ಲಿ ಬಜರಂಗ ದಳ ಕಾರ್ಯಕರ್ತರು ಏನಿದ್ದಾರೆ ಅವರ ಬೇಡಿಕೆಯನ್ನು ನಾವು ಈಡೇರಿಸ್ತೇವೆ, ನೀವು ನೀಡಿದಂತ ದೂರಿನನ್ವಯ ನಾವು ಪ್ರಕರಣವನ್ನು ದಾಖಲಿಸ್ತೀವಿ ಅನ್ನೋ ಒಂದು ಕಡೆ ಹೇಳಿದ್ರೆ, ಮತ್ತೊಂದು ಕಡೆ ಕೇಳಿ ಬರುವಂತದ್ದು ಆರೋಪಿಗಳು ಏನು ಆರೋಪಿತರು ಅಂತ ಏನು ಹಿಂದೂ ಸಂಘಟನೆಗಳು ಹೇಳ್ತಾ ಇದ್ದಾರೆ, ಅವರು ಏನಾದರೂ ಒಂದು ವೇಳೆ ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ಆಗ್ಲಿ, ಆದರೆ ಇಲ್ಲಿ ನೈತಿಕ ಪೊಲೀಸ್ ಕಿರಿ ನಡೆದಿದೆ ಅನ್ನುವಂತ ಆರೋಪ ಮತ್ತೊಂದು ಗುಂಪಿನ ಅಂದ್ರೆ STPI ಹಾಗೂ ಮುಸ್ಲಿಂ ಮುಖಂಡರು ಮತ್ತೆ ಮುಸ್ಲಿಂ ಏನು ಯುವಕರ ತಂಡ ಇತ್ತು ಅವರಿಂದ ಕೇಳಿ ಬರುತ್ತೆ. ಅವರಿಗೂ ಕೂಡ ಚಿಕ್ಕಮಗಳೂರಿನ ಪೊಲೀಸರು ಅವ್ರನ್ನ ಮನವೊಲಿಸಿ ಕೆಲಸ ಮಾಡ್ತಾರೆ. ಎರಡೂ ಕಡೆ ಪ್ರಕರಣವನ್ನ ದಾಖಲಿಸ್ತೀವಿ, ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆನ ಕೂಡ ನೀಡ್ತಾರೆ. ಸುಮಾರು 1 ಗಂಟೆವರೆಗೂ ಬಸವನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಒಂದು ಹೈ ಡ್ರಾಮಾವನ್ನೇ ನಡೆಯುತ್ತೆ. ಎರಡು ಗುಂಪುಗಳನ್ನ ಪ್ರತ್ಯೇಕವಾಗಿ ಕಳಿಸ್ಕೊಳ್ಳಲಿಕ್ಕೆ ಇಲ್ಲಿಂದ ಯಶಸ್ವಿ ಕೂಡ ಆಗ್ತಾರೆ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಹೋಗುವಂತದ್ದು ಏನು ಮುಸ್ಲಿಂ ಯುವಕರೇನಿದ್ದಾರೆ ಕಲ್ಲು ತೂರಾಟ ಮಾಡಿರುವಂತ ಆರೋಪ ಇರುವಂತ ಇಬ್ಬರು ಯುವಕರನ್ನ ಇಲ್ಲಿ ಕರ್ಕೊಂಡ್ ಬಂದಿರ್ತಾರೆ, ಅವರಿಗೆ ಹಲ್ಲೆ ಆಗಿದೆ ಅನ್ನುವಂತ ಆರೋಪ ಇದೆ. ಹೀಗಾಗಿ ರಾತ್ರಿಯೇ ಒಂದು ಮೆಡಿಕಲ್ ಚೆಕಪ್ ಅನ್ನ ಮಾಡಿಸೋಣ, ಒಂದು ವೇಳೆ ಹಲ್ಲೆ ಆಗಿದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋಣ. ಈ ಪೊಲೀಸರು ಮುಂದಾಗಿ ನೇರವಾಗಿ ಅವ್ರನ್ನ ಆಸ್ಪತ್ರೆಗೆ ಕೂಡ ಕರ್ಕೊ ಹೋಗ್ತಾರೆ.
ಅಲ್ಲಿ ವೈದ್ಯರ ಸೂಚನೆ ಮೇಲೆ ಇಬ್ರು ಯುವಕರು ಏನಿದ್ದಾರೆ ಅವ್ರನ್ನ ಕೂಡ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಇದು ನಿನ್ನೆ ರಾತ್ರಿ ನಡೆದಿರುವಂತ ಒಂದು ಘಟನೆಗಳು. ನಿನ್ನೆ ರಾತ್ರಿ ಎಲ್ಲೋ ಒಂದ್ ಕಡೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅದನ್ನು ತನ್ನದಾಗಿಸಿಕೊಳ್ಳಲು ಪೊಲೀಸರು ಯಶಸ್ವಿ ಆದ್ರು. ಗುಂಪುಗಳನ್ನ ಮನೆಗೆ ಕಳಿಸುವಂತ ಕೆಲಸನೂ ಕೂಡ ಮಾಡಿದ್ರು. ಆಸ್ಪತ್ರೆ ಮುಂಭಾಗ ಸೇರಿದಂತ ಕೆಲವು ಗುಂಪುಗಳನ್ನು ಕೂಡ ಕಳಿಸುವಂತ ಯಶಸ್ವಿ ಆದ್ರು. ಎಲ್ಲೋ ಒಂದ್ ಕಡೆ 3 ಗಂಟೆ ಸಮಯಕ್ಕೆ ಚಿಕ್ಕಮಗಳೂರು ನಗರ ಎಲ್ಲೊಂದ್ ಕಡೆ ಶಾಂತಿಯುತವಾಗಿ ಬಂತು. ಅದಾದ ನಂತರ ಬೆಳಗ್ಗಿನ ನಂತರ ಇದೊಂದೆಡೆ ರಾಜಕೀಯ ತಿರುವನ್ನು ಕೂಡ ಈ ಪ್ರಕರಣ ಪಡೆದುಕೊಳ್ಳುತ್ತದೆ. ಒಂದು ಕಡೆ ಬಜರಂಗ ದಳ ಪರವಾಗಿ ಬಿಜೆಪಿ ನಿಲ್ಲುವಂಥದ್ದು, ಆಸ್ಪತ್ರೆಯಲ್ಲಿ ಏನು ಅಡ್ಮಿಟ್ ಆಗಿದ್ದಾರೆ ಆ ಮುಸ್ಲಿಂ ಯುವಕರ ಪರವಾಗಿ SDPI ಕೂಡ ನಿಲ್ಲುತ್ತೆ. ಒಂದು ಕಡೆ ಬಿಜೆಪಿ ಹೇಳುವಂಥದ್ದು ಈ ಒಂದು ಕಲ್ಲು ತೂರಾಟ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಿ, ಮತ್ತೆ ನಮ್ಮ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಹೊರಿಸ್ತಾ ಇದ್ದಾರೆ ಅವರ ಮೇಲೆ ಹಾಕಿರೋ ಪ್ರಕರಣಗಳನ್ನ ತೆಗೀರಿ ಎನ್ನುವಂತ ಆರೋಪ. ಆದ್ರೆ ರಾತ್ರಿನೇ ಇಬ್ಬರ ಮೇಲೆ ಕೂಡ FIR ಕೂಡ ದಾಖಲಾಗುತ್ತೆ. ಒಂದು ಏನು ಆ ಮನೆಯ ಸಂಧ್ಯಾ ನೀಡಿದಂತ ದೂರಿನಲ್ಲಿ 3 ಮುಸ್ಲಿಂ ಯುವಕರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಮತ್ತೊಂದ್ ಕಡೆ ಆ ಯುವಕರು ನೀಡಿದ ದೂರ ನಡುವೆ ಬಜರಂಗ ದಳ ಕಾರ್ಯಕರ್ತರು ವಿಶಾಮ್ ಮತ್ತೆ ಬಿಜೆಪಿಯ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಮೇಲೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಈಗ ಸದ್ಯಕ್ಕೆ ಬಿಜೆಪಿ ಈ ಮನೆಯವರಿದ್ದಾರೆ ಅವರ ಪರವಾಗಿ ಅವರ ಬೆಂಬಲಕ್ಕೆ ನಿಂತಿರುವಂತದ್ದು. ಮತ್ತೊಂದು ಕಡೆ SDPI ಪರವಾಗಿ SDPI ಈಗ ಮುಸ್ಲಿಂ ಕೆಲವು ಮುಖಂಡರ ಪರವಾಗಿ ಆ ಯುವಕರು ಏನಿದ್ದಾರೆ ಅವರ ಪರವಾಗಿ ಕೂಡ ಈಗ ಸದ್ಯಕ್ಕೆ ಬೆಂಬಲಕ್ಕೆ ನಿಂತಿದೆ. ಒಟ್ಟಾರೆ ಈ ಪ್ರಕರಣ ಈಗ ಸದ್ಯಕ್ಕೆ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇರುವಂತದ್ದು, ಪರ ವಿರೋಧದ ಚರ್ಚೆಗಳು ಕೂಡ ನಡೀತಿರುವಂತದ್ದು. ಒಟ್ಟಾರೆ ಈ ಪ್ರಕರಣ ಈಗ ಸದ್ಯಕ್ಕೆ ಯಾವ ಹಂತ ತಲುಪುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಒಂದು ಚಿಕ್ಕಮಗಳೂರು ನಗರ ಅಂತೂ ಶಾಂತಿಯಾಗಿದೆ. ಪರಿಸ್ಥಿತಿ ಕೈ ಮೀರಿದಂತೆ ಈಗಾಗಲೇ KSRP ತುಕಡಿ ಇರ್ಬೋದು, ಪೊಲೀಸರನ್ನು ನಿಯೋಜನೆ ಮಾಡಿರುವಂತದ್ದು ಇರ್ಬೋದು, ಎಲ್ಲವನ್ನು ಕೂಡ ಈಗ ಪೊಲೀಸ್ ಇಲಾಖೆ ಮಾಡ್ಕೊಟ್ಟಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ತಿರುವು ಪಡ್ಕೊಂಡಿರೋದ್ರಿಂದ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಆದ್ರೆ ಈ ಘಟನೆ ಯಾಕೆ ನಡೀತು, ಈಗಾಗಲೇ ಅವರು ಹೇಳುವಂತ ಮನೆಯವರು ಹೇಳುವಂತ ಪ್ರಕಾರ ಆ ವಾರದಿಂದ ಕಲ್ಲು ತೂರ್ತಾ ಇದ್ರು ಅನ್ನುವಂಥದ್ದು, ಯಾಕೆ ತೂರ್ತಾ ಇದ್ರು ಅಂತ ಕೂಡ ಇಲ್ಲಿವರೆಗೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಪೊಲೀಸರು, ಬಸವನಹಳ್ಳಿ ಪೊಲೀಸರು ಇರ್ಬೋದು, ಹಿರಿಯ ಅಧಿಕಾರಿಗಳು ಈಗ ಒಂದು ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ. ಮತ್ತೆ ಈ ಕೇಸ್ ಕೂಡ ಅಟ್ರಾಸಿಟಿ ಪ್ರಕರಣಗಳಿಂದ DCRIಗೂ ಕೂಡ ವರ್ಗಾವಣೆ ಆಗೋ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಮೇಲ್ನೋಟಕ್ಕೆ ಘಟನೆಗೆ ಕಾರಣವೇನು, ಅಥವಾ ಕಲ್ಲು ತೂರಾಟದ ಹಿಂದೆ ಏನಾರು ಹಿಂದೆ ನಡೆದಂತ ವೈಮನಸ್ಸಿದೆಯಾ ಅಥವಾ ಬೇರೆ ಏನಾರು ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಚರ್ಚೆಯನ್ನ ಕೂಡ ಸದ್ಯಕ್ಕಿದ್ದು ಚಿಕ್ಕಮಗಳೂರು ಪೊಲೀಸರು ಆಳವಾಗಿ ಒಂದು ತನಿಖೆ ನಡೆಸಲು ಕೂಡ ಮುಂದಾಗಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಹಿಂದೂ ಮನೆಯ ಮೇಲೆ ನಡೆದಂತ ಕಲ್ಲು ತೂರಾಟ ಪ್ರಕರಣ ಇಡೀ ಚಿಕ್ಕಮಗಳೂರು ನಗರವನ್ನೇ ಅಕ್ಷರಶಃ ಬೆಚ್ಚಿಗೊಳಿಸಿರುವಂತದ್ದು. ನಿನ್ನೆ ರಾತ್ರಿ ಸುಮಾರು 10:30 ಸಮಯ ಇಡೀ ಚಿಕ್ಕಮಗಳೂರು ಸ್ತಬ್ಧವಾಗುವಂತ ಸಮಯ. ಅದು MG ರೋಡ್ ಮತ್ತೆ IG ರೋಡ್ ಏನಿದೆ ಅಲ್ಲಿ ಪ್ರವಾಸಿಗರ ವಾಹನ ಇರ್ಬೋದು, ಸ್ಥಳೀಯರು ಮನೆಗೆ ಹೋಗುವಂತ ವಾಹನಗಳನ್ನು ಹೊರತುಪಡಿಸಿದ್ರೆ ಇಡೀ ಚಿಕ್ಕಮಗಳೂರು ಸ್ತಬ್ಧವಾಗುವಂತ ಸಮಯ. ಆ ಸಮಯದಲ್ಲಿ ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸ್ ಠಾಣೆ ಏನಿದೆ ಆ ಲಿಮಿಟ್ಗೆ 112ಗೆ ಒಂದು ಕರೆ ಕೂಡ ಹೋಗುತ್ತೆ. ಅದು ಕರೆ ಏನು ಅಂದ್ರೆ ವಿಜಯಪುರ ಬಡಾವಣೆಯ ತಿಲಕ್ ಪಾರ್ಕ್ ನ ಸಮೀಪ ಒಂದು ಗಲಾಟೆ ನಡೀತಾ ಇದೆ, ತಕ್ಷಣವೇ ಸ್ಥಳಕ್ಕೆ ಹೋಗಿ ಅನ್ನುವಂತ ಮಾಹಿತಿಯನ್ನ 112ಗೆ ರವಾನೆ ಮಾಡ್ತಾರೆ. 112 ಪೊಲೀಸರು ತಕ್ಷಣವೇ ಆ ವಿಜಯಪುರ ಬಡಾವಣೆಯ ತಿಲಕ್ ಪಾರ್ಕ್ ಸಮೀಪ ಹೋದಾಗ ಅಲ್ಲಿ ಸಾಕಷ್ಟು ಗುಂಪುಗಳಿರುತ್ತೆ, ಜನರು ಕೂಡ ಇರ್ತಾರೆ. ಒಂದು ಮನೆಯಲ್ಲಿ ಸುತ್ತಮುತ್ತ ಹೆಂಗಸರುಗಳಿರ್ಬೋದು, ಅಕ್ಕಪಕ್ಕದವರು ಎಲ್ಲರೂ ಕೂಡ ಅಲ್ಲಿ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಹೋದಂತ ಪೊಲೀಸರು ಅವ್ರನ್ನ ವಿಚಾರಣೆ ಕೂಡ ಮಾಡ್ತಾರೆ. ಏನಾಗಿದೆ ಅನ್ನುವಂತ ಪ್ರಶ್ನೆಯನ್ನು ಮಾಡಿದಾಗ ಅಲ್ಲಿ ಕೇಳಿ ಬಂದಿರುವಂತಹ ಆರೋಪ ಪ್ರಮುಖವಾಗಿ ಮನೆಯ ಮೇಲೆ ಕಲ್ಲುಗಳನ್ನ ತೂರಾಟ ಮಾಡಿದ್ದಾರೆ, ಅದು ಬೈಕ್ ನಲ್ಲಿ ಬಂದಂತ 3 ಅನ್ನುವಂತ ಆರೋಪವನ್ನ ಆ ಮನೆಯವರು ಸೇರಿದಂತೆ ಅಲ್ಲಿರುವಂತ ಸ್ಥಳೀಯರು ಕೂಡ ಮಾಡ್ತಾರೆ. ಅಲ್ಲಿ ಆ ಮನೆಯವರ ಜೊತೆ ಬಜರಂಗ ದಳ ಕಾರ್ಯಕರ್ತರು ಕೂಡ ಅವರ ಬೆಂಬಲಕ್ಕೆ ನಿಂತಿರ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಆ ಹಿಂದೂ ಮನೆಯ ಮೇಲೆ ಒಂದು ಕಲ್ಲು ತೂರಾಟ ಮಾಡಿರುವಂತದ್ದು ಮುಸ್ಲಿಂ ಯುವಕರು ಅನ್ನುವಂತ ಆರೋಪದಡಿ. ಅದರ ಜೊತೆಗೆ ಆ ಸ್ಥಳದಲ್ಲಿ ಏನು ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನುವಂತ ಆರೋಪದಲ್ಲಿ ಇಬ್ಬರನ್ನ ಕೂಡ ಹಿಡಿದಿಟ್ಕೊಂಡಿರ್ತಾರೆ. ಆ ಪೊಲೀಸರು ಕೆಲವೊಂದು ಮಾಹಿತಿಯನ್ನು ಕಲೆ ಹಾಕಿ ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆದು ನೇರವಾಗಿ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ. ಮತ್ತೆ ಬಸವನಹಳ್ಳಿಯ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ಮತ್ತೆ CPI ಇರ್ಬೋದು ಅಥವಾ PSI ಇವರು ಹೋಗಿ ಆ ಮನೆಯವರಿಗೆ ಒಂದು ಹೇಳ್ತಾರೆ, ಅಂದ್ರೆ ದೂರನ್ನ ಕೊಡಿ ಅನ್ನುವಂತ ಮಾತನ್ನ ಹೇಳಿ ಅಲ್ಲಿಂದ ಸೀದಾ ನೇರವಾಗಿ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಬರ್ತಾರೆ. ಇವರು ಬಂದ ನಂತರ ಏನು ಆ ಮನೆಯನ್ನು ಸಂಧ್ಯಾ ಮತ್ತೆ ಗಾನವಿ ಗಗನ್ ಆ ಮನೆಯ 3 ಜನ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಬಂದು ದೂರು ನೀಡೋ ಸಂದರ್ಭದಲ್ಲಿ
ಅವರ ಮೇಲೆ ಒಂದು ಒತ್ತಡವನ್ನು ಹಾಕಲಾಗಿದೆ ಅನ್ನುವಂತ ಆರೋಪ ಬಜರಂಗ ದಳ ಕಾರ್ಯಕರ್ತರಿಗೆ ನೇರವಾಗಿ ರವಾನೆ ಆಗುತ್ತೆ. ಅದು ಏನಂದ್ರೆ ಆಗಿರುವಂತ ಘಟನೆ ಇದು ಅಪ್ರಾಪ್ತರು ಇದ್ದಾರೆ ಇದರಲ್ಲಿ, ಮತ್ತೆ ಅಟ್ರಾಸಿಟಿ ಕೇಸ್ ಬರೋದಿಲ್ಲ ಅನ್ನುವಂತ ಒತ್ತಡವನ್ನ ಹೇರ್ತಾ ಇದ್ದಾರೆ. ಮತ್ತೊಂದು ಗುಂಪು ಅಂದ್ರೆ ಮುಸ್ಲಿಂ ಮುಖಂಡರುಗಳು ಕೆಲವರು ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನುವಂತ ಆರೋಪದ ದೂರು ಯಾವಾಗ ಬರುತ್ತೆ ಆ ತಕ್ಷಣವೇ ಬಜರಂಗ ದಳ ಕಾರ್ಯಕರ್ತರು ಇರ್ಬೋದು, VHP ಇರ್ಬೋದು, ಹಿಂದೂ ಮುಖಂಡರಿರ್ಬೋದು ನೇರವಾಗಿ ಬಂದು ಬಸವನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸ್ತಾರೆ. ಬಸವನಹಳ್ಳಿ ಪೊಲೀಸ್ ಠಾಣೆ ಗೇಟ್ ಏನು ಒಳಪ್ರವೇಶಿಸಿ ನಂತರ ಅಲ್ಲಿರುವಂತ ಮೆಟ್ಟಿಲ ಮೇಲೆ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾರೆ. ತಕ್ಷಣವೇ FIR ದಾಖಲಿಸಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಾರೆ. ಯಾವಾಗ ಈ ಒಂದು ಆಗ್ರಹ ಪ್ರತಿಭಟನೆ ಬೇಡಿಕೆಗಳು ಕೇಳಿ ಬರ್ತವೆ ತಕ್ಷಣ ಚಿಕ್ಕಮಗಳೂರಿನ ASP ಜೈಕುಮಾರ್ ಹಾಗೂ DISP ನಾಗರಾಜ್ ಸ್ಥಳಕ್ಕೆ ಬರ್ತಾರೆ. ಬಂದ ತಕ್ಷಣನೇ ಈ ಪ್ರಕರಣ ಎಲ್ಲೋ ಒಂದ್ ಕಡೆ ಹಾದಿ ತಪ್ಪಿದೆ, ಅಶಾಂತಿಯನ್ನ ಮೂಡಿಸುತ್ತೆ ಅನ್ನುವಂತ ಮುನ್ಸೂಚನೆ ಸಿಕ್ಕ ತಕ್ಷಣನೇ ಏನು ಚಿಕ್ಕಮಗಳೂರು ನಗರದಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿನ ನಿಯೋಜನೆ ಮಾಡ್ತಾರೆ. ಆ ನಿಯೋಜನೆ ಮಾಡ್ತಿದ್ದಂತೆ ಮತ್ತೊಂದು ಕಡೆ ಏನು ಮುಸ್ಲಿಂ ಕೆಲವು ಮುಖಂಡರಿದ್ರು ಅವರ ಕಡೆಯ ಗುಂಪು ಕೂಡ ಅಲ್ಲಿ ಜಮಾವಣೆ ಆಗುತ್ತೆ. ಸುಮಾರು ಇದು 11:30ರಿಂದ 12 ಗಂಟೆ ಸಮಯದಲ್ಲಿ ನಡೆಯುವಂತ ಒಂದು ಇನ್ಸಿಡೆಂಟ್. ಯಾವಾಗ ಗುಂಪುಗಳು ಮುಖಾಮುಖಿ ಆಗ್ತವೆ, ಗೇಟ್ ಒಳಭಾಗದಲ್ಲಿ ಬಜರಂಗ ವಿಶ್ವ ಹಿಂದೂ ಪರಿಷತ್ ಇದೆ, ಹೊರಭಾಗದಲ್ಲಿ ಮುಸ್ಲಿಂ ಕಾರ್ಯಕರ್ತರಿದ್ದಾರೆ, ಅವ್ರ ಜೊತೆ STPI ಕೂಡ ಅಲ್ಲಿಗೆ ಬರುತ್ತೆ. ಯಾವಾಗ ಮುಖಾಮುಖಿ ಆಗುತ್ತೆ, ಉದ್ವಿಗ್ನ ಸ್ಥಿತಿ ಆಗೋ ನಿರ್ಮಾಣ ಆಗುತ್ತೆ, ಆಗ ಪೊಲೀಸರು ಎರಡೂ ಗುಂಪುಗಳನ್ನ ಸಮಾಧಾನ ಪಡಿಸ್ಲಿಕ್ಕೆ ಹರಸಾಹಸವನ್ನು ಕೂಡ ಪಡ್ತಾರೆ. ಹರಸಾಹಸ ಪಡೋದ್ರಲ್ಲಿ ಸುಮಾರು 1 ಗಂಟೆಗಳ ಕಾಲ ಇಬ್ಬರನ್ನು ಮನವೊಲಿಸುವ ಕೆಲಸಕ್ಕೆ ಮಾಡ್ತಾರೆ. ಒಳಭಾಗದಲ್ಲಿ ಬಜರಂಗ ದಳ ಕಾರ್ಯಕರ್ತರು ಏನಿದ್ದಾರೆ ಅವರ ಬೇಡಿಕೆಯನ್ನು ನಾವು ಈಡೇರಿಸ್ತೇವೆ, ನೀವು ನೀಡಿದಂತ ದೂರಿನನ್ವಯ ನಾವು ಪ್ರಕರಣವನ್ನು ದಾಖಲಿಸ್ತೀವಿ ಅನ್ನೋ ಒಂದು ಕಡೆ ಹೇಳಿದ್ರೆ, ಮತ್ತೊಂದು ಕಡೆ ಕೇಳಿ ಬರುವಂತದ್ದು ಆರೋಪಿಗಳು ಏನು ಆರೋಪಿತರು ಅಂತ ಏನು ಹಿಂದೂ ಸಂಘಟನೆಗಳು ಹೇಳ್ತಾ ಇದ್ದಾರೆ, ಅವರು ಏನಾದರೂ ಒಂದು ವೇಳೆ ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ಆಗ್ಲಿ, ಆದರೆ ಇಲ್ಲಿ ನೈತಿಕ ಪೊಲೀಸ್ ಕಿರಿ ನಡೆದಿದೆ ಅನ್ನುವಂತ ಆರೋಪ ಮತ್ತೊಂದು ಗುಂಪಿನ ಅಂದ್ರೆ STPI ಹಾಗೂ ಮುಸ್ಲಿಂ ಮುಖಂಡರು ಮತ್ತೆ ಮುಸ್ಲಿಂ ಏನು ಯುವಕರ ತಂಡ ಇತ್ತು ಅವರಿಂದ ಕೇಳಿ ಬರುತ್ತೆ. ಅವರಿಗೂ ಕೂಡ ಚಿಕ್ಕಮಗಳೂರಿನ ಪೊಲೀಸರು ಅವ್ರನ್ನ ಮನವೊಲಿಸಿ ಕೆಲಸ ಮಾಡ್ತಾರೆ. ಎರಡೂ ಕಡೆ ಪ್ರಕರಣವನ್ನ ದಾಖಲಿಸ್ತೀವಿ, ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆನ ಕೂಡ ನೀಡ್ತಾರೆ. ಸುಮಾರು 1 ಗಂಟೆವರೆಗೂ ಬಸವನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಒಂದು ಹೈಡ್ರಾಮಾವನ್ನೇ ನಡೆಯುತ್ತೆ. ಎರಡು ಗುಂಪುಗಳನ್ನ ಪ್ರತ್ಯೇಕವಾಗಿ ಕಳಿಸ್ಕೊಳ್ಳಲಿಕ್ಕೆ ಇಲ್ಲಿಂದ ಯಶಸ್ವಿ ಕೂಡ ಆಗ್ತಾರೆ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಹೋಗುವಂಥದ್ದು ಏನು ಮುಸ್ಲಿಂ ಯುವಕರೇನಿದ್ದಾರೆ ಕಲ್ಲು ತೂರಾಟ ಮಾಡಿರುವಂತ ಆರೋಪ ಇರುವಂತ ಇಬ್ಬರು ಯುವಕರನ್ನ ಇಲ್ಲಿ ಕರ್ಕೊಂಡ್ ಬಂದಿರ್ತಾರೆ, ಅವರಿಗೆ ಹಲ್ಲೆ ಆಗಿದೆ ಅನ್ನುವಂತ ಆರೋಪ ಇದೆ. ಹೀಗಾಗಿ ರಾತ್ರಿಯೇ ಒಂದು ಮೆಡಿಕಲ್ ಚೆಕಪ್ ಅನ್ನ ಮಾಡಿಸೋಣ, ಒಂದು ವೇಳೆ ಹಲ್ಲೆ ಆಗಿದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋಣ. ಈ ಪೊಲೀಸರು ಮುಂದಾಗಿ ನೇರವಾಗಿ ಅವ್ರನ್ನ ಆಸ್ಪತ್ರೆಗೆ ಕೂಡ ಕರ್ಕೊ ಹೋಗ್ತಾರೆ. ಅಲ್ಲಿ ವೈದ್ಯರ ಸೂಚನೆ ಮೇಲೆ ಇಬ್ರು ಯುವಕರು ಏನಿದ್ದಾರೆ ಅವ್ರನ್ನ ಕೂಡ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಇದು ನಿನ್ನೆ ರಾತ್ರಿ ನಡೆದಿರುವಂತ ಒಂದು ಘಟನೆಗಳು. ನಿನ್ನೆ ರಾತ್ರಿ ಎಲ್ಲೋ ಒಂದ್ ಕಡೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅದನ್ನು ತನ್ನಗಾಗಿಸಲು ಪೊಲೀಸರು ಯಶಸ್ವಿ ಆದ್ರು. ಗುಂಪುಗಳನ್ನ ಮನೆಗೆ ಕಳಿಸುವಂತ ಕೆಲಸನೂ ಕೂಡ ಮಾಡಿದ್ರು. ಆಸ್ಪತ್ರೆ ಮುಂಭಾಗ ಸೇರಿದಂತ ಕೆಲವು ಗುಂಪುಗಳನ್ನು ಕೂಡ ಕಳಿಸುವಂತ ಯಶಸ್ವಿ ಆದ್ರು. ಎಲ್ಲೋ ಒಂದ್ ಕಡೆ 3 ಗಂಟೆ ಸಮಯಕ್ಕೆ ಚಿಕ್ಕಮಗಳೂರು ನಗರ ಎಲ್ಲೊಂದ್ ಕಡೆ ಶಾಂತಿಯುತವಾಗಿ ಬಂತು. ಅದಾದ ನಂತರ ಬೆಳಗ್ಗಿನ ನಂತರ ಇದೊಂದೆಡೆ ರಾಜಕೀಯ ತಿರುವನ್ನು ಕೂಡ ಈ ಪ್ರಕರಣ ಪಡೆದುಕೊಳ್ಳುತ್ತದೆ. ಒಂದು ಕಡೆ ಬಜರಂಗ ದಳ ಪರವಾಗಿ ಬಿಜೆಪಿ ನಿಲ್ಲುವಂಥದ್ದು, ಆಸ್ಪತ್ರೆಯಲ್ಲಿ ಏನು ಅಡ್ಮಿಟ್ ಆಗಿದ್ದಾರೆ ಆ ಮುಸ್ಲಿಂ ಯುವಕರ ಪರವಾಗಿ STPI ಕೂಡ ನಿಲ್ಲುತ್ತೆ. ಒಂದು ಕಡೆ ಬಿಜೆಪಿ ಹೇಳುವಂಥದ್ದು ಈ ಒಂದು ಕಲ್ಲು ತೂರಾಟ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಿ, ಮತ್ತೆ ನಮ್ಮ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಹೊರಿಸ್ತಾ ಇದ್ದಾರೆ ಅವರ ಮೇಲೆ ಹಾಕಿರೋ ಪ್ರಕರಣಗಳನ್ನ ತೆಗೀರಿ ಎನ್ನುವಂತ ಆರೋಪ. ಆದ್ರೆ ರಾತ್ರಿನೇ ಇಬ್ಬರ ಮೇಲೆ ಕೂಡ FIR ಕೂಡ ದಾಖಲಾಗುತ್ತೆ. ಒಂದು ಏನು ಆ ಮನೆಯ ಸಂಧ್ಯಾ ನೀಡಿದಂತ ದೂರಿನಲ್ಲಿ 3 ಮುಸ್ಲಿಂ ಯುವಕರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಮತ್ತೊಂದ್ ಕಡೆ ಆ ಯುವಕರು ನೀಡಿದ ದೂರ ನಡುವೆ ಬಜರಂಗ ದಳ ಕಾರ್ಯಕರ್ತರು ವಿಶಾಮ್ ಮತ್ತೆ ಬಿಜೆಪಿಯ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಮೇಲೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಈಗ ಸದ್ಯಕ್ಕೆ ಬಿಜೆಪಿ ಈ ಮನೆಯವರಿದ್ದಾರೆ ಅವರ ಪರವಾಗಿ ಅವರ ಬೆಂಬಲಕ್ಕೆ ನಿಂತಿರುವಂತದ್ದು. ಮತ್ತೊಂದು ಕಡೆ STPI ಪರವಾಗಿ STPI ಈಗ ಮುಸ್ಲಿಂ ಕೆಲವು ಮುಖಂಡರ ಪರವಾಗಿ ಆ ಯುವಕರು ಏನಿದ್ದಾರೆ ಅವರ ಪರವಾಗಿ ಕೂಡ ಈಗ ಸದ್ಯಕ್ಕೆ ಬೆಂಬಲಕ್ಕೆ ನಿಂತಿದೆ. ಒಟ್ಟಾರೆ ಈ ಪ್ರಕರಣ ಈಗ ಸದ್ಯಕ್ಕೆ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇರುವಂತದ್ದು, ಪರ ವಿರೋಧದ ಚರ್ಚೆಗಳು ಕೂಡ ನಡೀತಿರುವಂತದ್ದು. ಒಟ್ಟಾರೆ ಈ ಪ್ರಕರಣ ಈಗ ಸದ್ಯಕ್ಕೆ ಯಾವ ಹಂತ ತಲುಪುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಒಂದು ಚಿಕ್ಕಮಗಳೂರು ನಗರ ಅಂತೂ ಶಾಂತಿಯಾಗಿದೆ, ಪರಿಸ್ಥಿತಿ ಕೈ ಮೀರಿದಂತೆ ಈಗಾಗಲೇ KSRP ತುಕಡಿ ಇರ್ಬೋದು, ಪೊಲೀಸರನ್ನು ಯೋಜನೆ ಮಾಡಿರುವಂತದ್ದು ಇರ್ಬೋದು, ಎಲ್ಲವನ್ನು ಕೂಡ ಈಗ ಪೊಲೀಸ್ ಇಲಾಖೆ ಮಾಡ್ಕೊಟ್ಟಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ತಿರುವು ಪಡ್ಕೊಂಡಿರೋದ್ರಿಂದ
ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಅದೇ ಈ ಘಟನೆ ಯಾಕೆ ನಡೀತು? ಈಗಾಗಲೇ ಅವರು ಹೇಳುವಂತ ಮನೆಯವರು ಹೇಳುವಂತ ಪ್ರಕಾರ ಆ ವಾರದಿಂದ ಕಲ್ಲು ತೂರ್ತಾ ಇದ್ರು ಅನ್ನುವಂಥದ್ದು. ಯಾಕೆ ತೂರ್ತಾ ಇದ್ರು ಅಂತ ಕೂಡ ಇಲ್ಲಿವರೆಗೂ ಕೂಡ ಪ್ರಶ್ನೆಗೆ ಉಳಿದಿದೆ. ಪೊಲೀಸರು, ಬಸವನಹಳ್ಳಿ ಪೊಲೀಸರು ಇರ್ಬೋದು, ಹಿರಿಯ ಅಧಿಕಾರಿಗಳು ಈಗ ಒಂದು ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ. ಮತ್ತೆ ಈ ಕೇಸ್ ಕೂಡ ಅಟ್ರಾಸಿಟಿ ಪ್ರಕರಣಗಳಿಂದ DCRI ಕೂಡ ವರ್ಗಾವಣೆ ಆಗೋ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಮೇಲ್ನೋಟಕ್ಕೆ ಘಟನೆಗೆ ಕಾರಣವೇನು, ಅಥವಾ ಕಲ್ಲು ತೂರಾಟದ ಹಿಂದೆ ಏನಾರು ಹಿಂದೆ ನಡೆದಂತ ವೈಮನಸ್ಸಿದೆಯಾ, ಅಥವಾ ಬೇರೆ ಏನಾರು ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಚರ್ಚೆಯನ್ನ ಕೂಡ ಈಗ ಸದ್ಯಕ್ಕಿದ್ದು ಚಿಕ್ಕಮಗಳೂರು ಪೊಲೀಸರು ಆಳವಾಗಿ ಒಂದು ತನಿಖೆ ನಡೆಸಲು ಕೂಡ ಮುಂದಾಗಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.